ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಲ್ಲ ಲಿಕೇಶ್ ಯಶ್ ಯೂಟ್ಯೂಬ್ ಚಾನಲ್. ಯಾರೆಲ್ಲ ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡ್ಕೊಂಡಿದ್ದೀರಾ, ಈ ಒಂದು ವಿಷಯನ ನೀವು ತಿಳ್ಕೊಳ್ಳಬೇಕು. ಗೊತ್ತಿಲ್ಲ ಎಷ್ಟು ಜನ ನಂದು ಇನ್ನೊಂದು ಚಾನಲ್ ಲಿಕೇಶ್ ವ್ಲಾಗ್ಸಲ್ಲಿ ಸಬ್ಸ್ಕ್ರೈಬ್ ಆಗಿದ್ರೆ ಏನೋ ಅಂತ. 2000 ಸಬ್ಸ್ಕ್ರೈಬರ್ಸ್ ಆಗಿದೆ. ಸೊ ಅಲ್ಲಿ ಅಪ್ಲೋಡ್ ಮಾಡಿದರೆ ಈ ಒಂದು ವಿಡಿಯೋ ನಿಮಗೆ ತಲುಪಿತ್ತೋ ಏನೋ ನಂಗೆ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ಇಲ್ಲೇ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗೆ ತಲುಪಬೇಕು. ಅದಕ್ಕೋಸ್ಕರ ಆ ಒಂದು ಉದ್ದೇಶ ಇಟ್ಕೊಂಡು ಈ ವಿಡಿಯೋನ ಲಿಕೇಶ್ ಯಶಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಮೋಟಿವೇಶನಲ್ ವಿಡಿಯೋನ. ಓಕೆನಾ, ನೀವು ನಂದು ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಾರೆ ಸಬ್ಸ್ಕ್ರೈಬ್ ಆಗಿ, ಅದರಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಬರ್ತಾ ಇರುತ್ತೆ ಅದರಲ್ಲೂ ಕೂಡ. ಓಕೆನಾ, ಸೊ ಇವತ್ತಿನ ಒಂದು ಕಾನ್ಸೆಪ್ಟ್ ಹೆಂಗಿದೆ ಅಂತಂದರೆ ನಿಮಗೆ ಒಂದು ರೀತಿ ಡಿಫ್ರೆಂಟಾಗಿ ಮೋಟಿವೇಟ್ ಮಾಡುತ್ತೆ. ನಿಮ್ಮಲ್ಲೂ ಕೂಡ ನಕಲಿ ಅಸಲಿ ಗೊತ್ತಲ್ಲ ಫೇಸ್ಗಳು, ಇವೆರಡು ಫೇಕು ಮತ್ತು ರಿಯಲ್ಲು, ಈ ಫೇಸ್ಗಳು ನಿಮ್ಮ ಹತ್ರ ಇದ್ದರೆ ಖಂಡಿತವಾಗ್ಲೂ ನೀವು ಯಾವುದನ್ನು ಇಟ್ಕೋಬೇಕು ಅಂತ ನಾನು ಮೊದಲು ಹೇಳ್ತೀನಿ ಕೇಳಿ. ಸೊ ತುಂಬ ಜನ ಯೂಟ್ಯೂಬ್ಗೆ ಬಂದಾಗ, ಓಕೆನಾ, ಯೂಟ್ಯೂಬ್ ಚಾನಲ್ನ ಕ್ರಿಯೇಟ್ ಮಾಡಿದಾಗ ತುಂಬ ಮುಗ್ಧರಾಗಿರ್ತಾರೆ. ಏನೂ ಗೊತ್ತಿರಲ್ಲ ಅವರಿಗೆ. ಪಾಪ ಏನಾದರೂ ಒಂದು ವಿಷಯಗಳನ್ನ ಬೇರೆಯವ್ರ ಹತ್ರ ಕಲ್ತ್ಕೋಬೇಕಲ್ಲ, ಯಾರ್ದಾದ್ರೂ ಒಂದು ಯೂಟ್ಯೂಬರ್ ಫೋನ್ ನಂಬರ್ ಸಿಕ್ಬಿಟ್ರೆ ಸಾಕಲ್ಲ ಅಂತ ಕಾಯ್ತಾ ಇರ್ತಾರೆ. ಓಕೆನಾ, ಒಂದು ಯೂಟ್ಯೂಬರ್ ಫೋನ್ ನಂಬರ್ ಸಿಕ್ಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಕೆಲವೊಂದಷ್ಟು ಜನ ಪಾಪ ರಿಪ್ಲೈ ಮಾಡಿಬಿಟ್ರೆ ಸಾಕು ಅಂತ ಕಾಯ್ತಾ ಇರ್ತಾರೆ. ಸೊ ಅಂಥ ವ್ಯಕ್ತಿಗಳನ್ನ ನಾನು ಕೂಡ ನೋಡಿದ್ದೀನಿ, ನಾನು ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಯಾಕೆಂದರೆ ನಾನು ಯೂಟ್ಯೂಬ್ ಬಂದಾಗ ತುಂಬ ದೊಡ್ಡ ಯೂಟ್ಯೂಬರ್ಸ್ಗೆ ಮೆಸೇಜ್ ಮಾಡಿರೋದುಂಟು, ಜಿಮೇಲ್ಗೆ ಮೆಸೇಜ್ ಮಾಡಿರೋದುಂಟು, ಫೋನ್ ನಂಬರ್ ಕೊಡಿ ಅಂತ ಕೇಳಿರೋದುಂಟು. ಯಾರೂ ಕೊಟ್ಟಿಲ್ಲ, ಯಾರೂ ಮೆಸೇಜ್ ಮಾಡಿಲ್ಲ, ಇದುವರೆಗೂ ಒಂದು ಮೆಸೇಜ್ ಬಂದಿಲ್ಲ ನನಗೆ. ಓಕೆನಾ, ಸೊ ಅದರಿಂದ ಧೈರ್ಯವಾಗಿ ಮಾತಾಡ್ತಾ ಇದ್ದೀನಿ ಕೇಳಿ. ಸೊ ತುಂಬ ಮುಗ್ಧತೆ ಇರುತ್ತೆ ಯೂಟ್ಯೂಬ್ ಬಂದಾಗ. ಬಟ್ ಯಾವಾಗ ಆ ಒಂದು ಯೂಟ್ಯೂಬರ್, ಓಕೆನಾ, ದೊಡ್ಡ ವ್ಯಕ್ತಿ ಆಗೋಗ್ತಾನೆ, ಅವನು ಒಂದು ದೊಡ್ಡ ಕ್ರಿಯೇಟರ್ ಆಗಿಬಿಡ್ತಾನೆ, ಅವನಿಗೂ ಒಂದು ದೊಡ್ಡ ಸಬ್ಸ್ಕ್ರೈಬರ್ಸ್ ಎಲ್ಲ ಫಾಲೋವರ್ಸ್ ಎಲ್ಲ ಬಂದ್ಬಿಡ್ತಾರೆ ಅಂತ ಅಂದ್ಕೊಳ್ಳಿ, ಆವಾಗ ತೋರಿಸ್ತಾನೆ ನೋಡಿ ದುರಂಕಾರನ, ಆವಾಗ ತೋರಿಸೋದು. ಸೊ ನೀವು ಬೆಳೆದಿದ್ದೀರಾ ಅಂದ ತಕ್ಷಣ ನೀವು ದುರಂಕಾರನ ತೋರಿಸ್ಬಾರ್ದು. ಓಕೆನಾ, ನೀವು ಎಷ್ಟೇ ಬೆಳೆದಿರಿ, ಎಷ್ಟೇ ಎತ್ರಕ್ಕೆ ಹೋಗಿರಿ, ನೀವು ಕೈಗೆ ಸಿಗದೆ ಇರ್ಬೋದು, ನಿಮ್ಮ ಫೋನ್ ನಂಬರ್ ಕೈ ಸಿಗ್ತಾಯಿಲ್ಲ ಅಂತ ಅಂದ್ಕೊಳ್ಳಿ, ನೀವು ಎಷ್ಟೇ ಎತ್ರಕ್ಕೆ ಬೆಳೆದಿರಿ ಡೌನ್ ಟು ಅರ್ತ್ ಆಗಿರಬೇಕು. ಓಕೆನಾ, ಈಗ ಯಾರ ಹತ್ರನಾರು ಒಂದು ವಿಷಯ ಕಲ್ತಿದ್ದೀರಾ ಅಂತಂದರೆ ಕಲ್ತಿದ್ದೀನಿ ಅಂತ ಹೇಳ್ಕೊಳ್ಳಿ ಅಷ್ಟೇ, ನನಗೆ ಅದು ಬೇಕಷ್ಟೇ. ಈಗ ಕಲ್ತಿಲ್ಲ ಅಂತ ಹೇಳ್ಕೊಡೋದು ನನಗೆ ಕೋಪ ಬರುತ್ತೆ. ಕೆಲವೊಂದಷ್ಟು ಜನ ಯೂಟ್ಯೂಬರ್ಸ್ನ ನೋಡಿದ್ದೀನಿ, ಬರೀ ಯೂಟ್ಯೂಬ್ ಅಂತಲ್ಲ, ಇನ್ನೊಂದು ನಿಮಗೆ ಹೇಳ್ಬೇಕು ಸಪ್ರೇಟಾಗಿ, ಸೋಷಿಯಲಲ್ಲಿ ಹೆಂಗೆ ಗೊತ್ತಾ, ಸಮಾಜದಲ್ಲಿ ಕೆಲವೊಂದಷ್ಟು ಜನ ಕೆಲಸಕ್ಕೆ ಅಂತ ಅಪ್ಲೈ ಮಾಡೋಕೆ ಹೋಗ್ತಾರೆ ಸೈಬರ್ಗೆ. ಓಕೆನಾ, ಸೈಬರ್ಗೆ ಅಪ್ಲೈ ಮಾಡೋಕೆ ಹೋದಾಗ ತುಂಬ ಮುಗ್ಧತೆ ಇರುತ್ತೆ ಅವರಲ್ಲಿ. ಓಕೆನಾ, ಅವರು ಸೈಬರಲ್ಲಿ ಹಿಂಗೆ ಫಿಲಪ್ ಮಾಡ್ತಾ ಇರ್ತಾರಲ್ಲ ಕಂಪ್ಯೂಟ್ರಲ್ಲಿ, ಅವ್ರು ಏನೇ ಕೇಳಿದ್ರು ಕೊಡ್ತಾಯಿರ್ತಾರೆ. 2 ಫೋಟೋ ಕೊಡಿ ಅಣ್ಣ ಅಂತಂದರೆ 2 ಫೋಟೋ ಕೊಡ್ತಾರೆ, ಆಧಾರ್ ಕಾರ್ಡ್ ಕೊಡಿ ಅಂದರೆ ಕೊಡ್ತಾರೆ, ಎಲ್ಲನೂ ಕೊಡ್ತಾ ಇರ್ತಾರೆ. ಯಾಕೆ ಅಂತಾರೆ, ಅವ್ರಿಗೆ ಕೆಲಸದ ಅವಶ್ಯಕತೆ ಇರುತ್ತೆ. ಕೆಲಸ ಸಿಕ್ಬಿಟ್ರೆ ಏನೋ ಒಂದು ಜೀವನ ಮಾಡ್ಬೋದಲ್ಲಪ್ಪ ಅಂತ ಒಂದು ಆಸೆಯಲ್ಲಿ ಆ ಮುಗ್ಧತೆ ಅವರಲ್ಲಿ ಎದ್ದು ಕಾಣ್ತಾ ಇರುತ್ತೆ. ಬಟ್ ಆ ಕೆಲಸ ಸಿಕ್ಬಿಡ್ತು ಅಂತ ಅಂದ್ಕೊಳ್ಳಿ, ಯಾವುದೋ ಒಂದು ಗೌರ್ಮೆಂಟ್ ಕೆಲಸ ಸಿಕ್ಬಿಡ್ತು ಅಂತ ಅಂದ್ಕೊಳ್ಳಿ, ಕೆಲವರು ಎಲ್ಲರೂ ಅಲ್ಲ, ಕೆಲವರು ಎಷ್ಟೊಂದು ದುರಂಕಾರ ತೋರಿಸ್ತಾರೆ ಅಂತಂದರೆ ನಾನು ನೋಡಿದ್ದೀನಿ. ಓಕೆನಾ, ಲೈವ್ ಆಗಿ ತುಂಬ ಜನಗಳನ್ನ ನೋಡಿದ್ದೀನಿ. ಕೆಲಸ ಸಿಕ್ಕಿದ ಮೇಲೆ ಅವ್ರು ಯಾವ ಥರ ಆಡ್ತಾರೆ, ಕೆಲಸ ಸಿಗೋದಕ್ಕಿಂತ ಮುಂಚೆ ಹೆಂಗಿರ್ತಾರೆ ಅಂತ. ಓಕೆನಾ, ಆ ಸೈಬರ್ ಕಡೆ ತಿರುಗು ನೋಡಲ್ಲ, ಅವರು ಅಪ್ಲೈ ಮಾಡಿರ್ತಾರ ಆ ಸೈಬರ್ ಕಡೆ ತಿರುಗು ನೋಡಲ್ಲ. ಆಮೇಲೆ ಕೆಲವೊಂದು ಜನಕ್ಕೆ ಮರ್ಯಾದೆನೂ ಕೂಡ ಕೊಡಲ್ಲ. ನನ್ನ ಹತ್ರ ಕೆಲಸ ಇದೆ, ನಾನು ಹೆಂಗೆ ಬೇಕಾದ್ರೂ ಆಡ್ತೀನಿ ಹೋಗುರು ಅನ್ನೋ ಥರ ಇರ್ತಾರೆ. ಓಕೆನಾ, ಸೊ ಆ ಥರ ದಯವಿಟ್ಟು ಲೈಫಲ್ಲಿ ಇರಬೇಡಿ. ಓಕೆನಾ, ನೀವು ಅದೇ ಥರ ಯೂಟ್ಯೂಬಲ್ಲೂ ಅಷ್ಟೇ, ಈಗ ಯಾರ ಹತ್ರನಾರು ಏನಾದರೂ ಒಂದು ವಿಷಯ ಕಲ್ತಿದ್ದೀನಿ ಅಂತ ಎದೆ ತಟ್ಕೊಂಡು ಹೇಳ್ರಿ. ಕಲ್ತಿದ್ದೀನಿ ಅಂತ ಎದೆ ತಟ್ಕೊಂಡು ಹೇಳಿ, ಯಾರು ನಿಮ್ಮನ್ನು ಕೇಳ್ತಾರೆ? ಯಾರು ಕೇಳಲ್ಲ, ಖುಷಿ ಪಡ್ತಾರೆ. ಅಯ್ಯೋ ಹೇಳ್ಕೊತಾವನಲ್ಲ ಗುರು ಅಂತ ನಿಜವಾಗ್ಲೂ ಖುಷಿ ಪಡ್ತಾರೆ. ಅದನ್ನು ಬಿಟ್ಬಿಟ್ಟು ನೀವು ಹೇಳ್ಕೊಳ್ಳೋದಲ್ಲ ತುಂಬ ಜನ ಸುಮ್ಮನೆ. ಈಗ ನಿಮ್ಗೆ ಯಾರು ಇನ್ಸ್ಪಿರೇಷನ್ ಅಂತಂದರೆ ಯಾರೂ ಇಲ್ಲ, ನಮಗೆ ನಾವೇ ಇನ್ಸ್ಪಿರೇಷನ್. ಈ ಥರ ಸುಮಾರು ಜನ ಮಾತಾಡೋರು ನಾನು ನೋಡಿದ್ದೀನಿ. ಸೊ ಅಂತ ನೋಡ್ರೆ ನಂಗೆ ಕೋಪ ಬರುತ್ತೆ. ಯಾಕೆಂತಾರೆ ನೀವು ಯಾರ ಹತ್ರನ ಕಲ್ತಿರ್ತೀರಿ. ಆಮೇಲೆ ಇನ್ನೊಂದೇನು ಗೊತ್ತಾ, ಕೆಲವೊಂದಷ್ಟು ಜನ ಈಗ ಇನ್ಸ್ಪಿರೇಷನ್ ಯಾರು ಅಂತಂದರೆ, ಅವ್ರಿಗೆ ಇನ್ಸ್ಪೈರ್ ಮಾಡಿದವ್ರು ಯಾರೋ ಇರ್ತಾರೆ ರಿಯಲ್ ಇದರಲ್ಲಿ, ಅವ್ರು ಹೇಳೋದೇ ಯಾರೋ, ವೀಡಿಯೋ ಮುಂದೆ ಹೇಳೋದೇ ಯಾರೋ ಅವರು. ಓಕೆನಾ, ಇವಾಗ ಎಕ್ಸಾಂಪಲ್ ಏನು ಮಾಡ್ತಾರೆ ಅಂತಂದರೆ, ಇವಾಗ ನನಗೆ ಮನೋಜ್ ದೇ ಇಷ್ಟ. ಓಕೆನಾ, ನಾನು ಮನೋಜ್ ದೇ ನೋಡಿ ಇನ್ಸ್ಪೈರ್ ಆಗಿ ಯೂಟ್ಯೂಬ್ ಬಂದಿರೋದು. ನಾನು ಮನೋಜ್ ದೇ ಅಂತಲೇ ಹೇಳ್ತೀನಿ. ಬಟ್ ಕೆಲವ್ರು ಹೆಂಗೆ ಅಂತಂದರೆ ಮನೋಜ್ ದೇ ಹೇಳಲ್ಲ, ಇನ್ನೂ ದೊಡ್ಡ ಯೂಟ್ಯೂಬರ್ ಇರ್ತಾರಲ್ಲ ಅವ್ರ ಹೆಸರು ಹೇಳ್ತಾರೆ. ಯಾಕೆ ಅಂತಂದರೆ ಅವ್ರ ಆಡಿಯನ್ಸ್ಗಳಿಗೆ ಜಾಸ್ತಿ ಇರ್ತಾರಲ್ಲ, ಅವ್ರ ಆಡಿಯನ್ಸ್ಗಳು ನಮ್ಮ ಕಡೆ ತಿರುಗತಾರೆ ಅನ್ನೋ ಒಂದು ಭಾವನೆ. ಆ ಥರ ಇಟ್ಕೋಬೇಡಿ, ಯಾರು ಕೂಡ ತಿರುಕೊಳ್ಳಲ್ಲ. ಹಂಗೆ ಆ ಥರ ಏನಾದ್ರು ಆಗಿದ್ದಿದ್ರೆ ನಾನು ಮನೋಜ್ ದೇ ಇನ್ಸ್ಪಿರೇಷನ್ ಅಂತ ಹೇಳ್ತಿರಲ್ಲ, ಟೆಕ್ನಿಕಲ್ ಗುರುಜಿ ಅಂತ ಹೇಳ್ತಿದ್ದೆ. ಯಾಕೆಂದ್ರೆ ಅವ್ರು ಮಿಲಿಯನ್ಸ್ ಗಟ್ಟಲೆ ಸಬ್ಸ್ಕ್ರೈಬರ್ಸ್ ಇದ್ದಾರೆ. ಓಕೆನಾ, ಸೊ ಅದನ್ನು ನೋಡಬೇಡಿ, ಅವ್ರ ರೇಂಜ್ ಹೆಂಗಿದೆ ಅಂತ ನೋಡಬೇಡಿ. ನಿಮಗೆ ರಿಯಲ್ಲಾಗಿ ಯಾರು ಇನ್ಸ್ಪೈರ್ ಮಾಡಿದ್ದಾರೆ ಯೂಟ್ಯೂಬಲ್ಲಿ ಅವ್ರ ಹೆಸರು ಹೇಳ್ಬೇಕು ನೀವು. ಓಕೆನಾ, ನೀವು ಇಲ್ಲೇನಾದರೂ ಅಸಲಿ ನಕಲಿ ಆಟ ಆಡಿದ್ರೆ, ಓಕೆನಾ, ಫೇಕು ಈ ಥರ ಎಲ್ಲ ನೀವು ಆಟ ಆಡ್ಕೊಂಡು ಬಂದರೆ ನಿಜವಾಗ್ಲೂ ನೀವು ಎಷ್ಟೇ ಬೆಳೆದರೂ ನಿಮ್ಗೆ ವ್ಯಾಲ್ಯೂ ಇರೋಲ್ಲ. 0%. ಓಕೆನಾ, 0% ವ್ಯಾಲ್ಯೂ ಇರುತ್ತೆ. ಈಗ ಲಿಕೇಶ್ ಯಶ್ಗೆ 400-500 ವ್ಯೂಸ್ ಬರುತ್ತೆ. ಆದರೂ ಕೂಡ ಎಲ್ಲ ಯೂಟ್ಯೂಬರ್ಸ್ಗೂ ಕೂಡ ಗೊತ್ತು ಲಿಕೇಶ್ ಯಾರು, ಏನು ವೀಡಿಯೋ ಮಾಡ್ತಾರೆ, ಸಬ್ಸ್ಕ್ರೈಬರ್ಸ್ ಇನ್ಕ್ರೀಸ್ ಮಾಡೋಕ್ಕೆ ವೀಡಿಯೋ ಮಾಡ್ತಾರೆ, ಹಂಗೆ ಅಂತ ಎಲ್ರಿಗೂ ಗೊತ್ತು. ಯಾಕೆ ಅಂತಂದ್ರೆ ನಾವು ಅಷ್ಟು ಇಂಪ್ಯಾಕ್ಟ್ ಮಾಡಿದ್ದೀವಿ, ಆ ಥರ ತಲುಪಿದ್ದೀವಿ. ಸೊ ಯೂಟ್ಯೂಬರ್ಸ್ ಎಲ್ಲರೂ ಇರ್ತಾರೆ. ಯೂಟ್ಯೂಬಲ್ಲಿ ನೀವು ಯಾವ ಥರ ನಿಮ್ಮ ಒಂದು ಕ್ಯಾರೆಕ್ಟರ್ನ ಉಳಿಸ್ಕೊಳ್ತೀರಾ ಅನ್ನೋದು ತುಂಬ ಡಿಪೆಂಡ್ ಆಗುತ್ತೆ. ಓಕೆನಾ, ಸೊ ಎಲ್ಲರೂ ಕೂಡ ವೀಡಿಯೋ ಮಾಡ್ಬೋದು, ಎಲ್ಲರೂ ಕೂಡ ದಿನಕ್ಕೆ 1000 ವೀಡಿಯೋ ಅಪ್ಲೋಡ್ ಮಾಡ್ಬೋದು ನೀವು ಮನ್ಸು ಮಾಡಿದ್ರೆ. ಬಟ್ ಎಷ್ಟು ಇಂಪ್ಯಾಕ್ಟ್ ಮಾಡ್ತೀರಾ ಜನಗಳನ್ನ ಅನ್ನೋದು ತುಂಬ ಇಂಪಾರ್ಟೆಂಟ್. ಓಕೆನಾ, ಸುಮ್ಮನೆ
ಏನೋ ಕ್ಯಾಮ್ರಾ ಇದೆ ಅದು ಇದು ಅಂತ ಅಂದ್ಬಿಟ್ಟು ಏನೋ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ, ಓಕೆನಾ. ಸೊ ನೀವು ಆಡಿಯನ್ಸ್ಗಳಿಗೆ ಎಷ್ಟು ಬೇಕಷ್ಟು ವಿಷಯಗಳನ್ನ ಕೊಟ್ಟರೆ ಖಂಡಿತವಾಗ್ಲೂ ಅವ್ರು ನಿಮ್ಗೆ ಇಷ್ಟಪಡ್ತಾರೆ. ಲಕ್ಕಿ ಲಿಕೇಶ್ ಯಶ್ ಯಾರು ಅಂತಂದರೆ 400-500 ವ್ಯೂಸ್ ಬಂದರೂ ಕೂಡ ಲಕ್ಕಿ ಲಿಕೇಶ್ ಯಶ್ ಯಾರು ಅಂತ ಯೂಟ್ಯೂಬಲ್ಲಿ ತುಂಬ ಜನ ಗೊತ್ತು, ಓಕೆನಾ. ಸೊ ಆ ಥರ ಇಂಪ್ಯಾಕ್ಟ್ ಮಾಡಬೇಕು, ಓಕೆನಾ. ಇಲ್ಲಿ ಇಂಪ್ಯಾಕ್ಟ್ ಮಾಡಬೇಕು ಅಂತಂದ್ರೆ ಏನಿಲ್ಲ, ನಿಮ್ಮ ನಿಜ ಜೀವನದಲ್ಲಿ ಏನು ನಡೀತಾ ಇದೆ, ಓಕೆನಾ, ಸತ್ಯ ಏನಿದೆ ಅದನ್ನು ಹೊರಗಡೆ ಹಾಕಿ, ಸತ್ಯ ಏನಿದೆ ಅದು ಹೊರಗಡೆ ಹಾಕಿ. ಸುಮ್ಮನೆ ಏನೇನೋ ಇಲ್ದಿರೋದನ್ನೆಲ್ಲ ನೀವು ಪಟ್ಟಿ ಕಟ್ಕೊಂಡು ಮಾತಾಡಿದ್ರೆ, ಓಕೆನಾ, ಪಟ್ಟಿ ಕಟ್ಕೊಂಡು ಮಾತಾಡ್ತಾರೆ ಅಂತಾರಲ್ಲ, ಹಂಗೇನಾರು ಮಾತಾಡಿದ್ರೆ ಯಾರು ಕೂಡ ನೀವು ವ್ಯಾಲ್ಯೂ ಕೊಡಲ್ಲ, ಸುಮ್ಮನೆ ಮೇಲೆ ಕೊಡ್ತಾರೆ ಅಷ್ಟೇ, ಒಳಗಡೆ 0% ವ್ಯಾಲ್ಯೂ ಇರುತ್ತೆ. ಗೊತ್ತಿಲ್ಲ, ಲಕ್ಕಿ ಲಿಕೇಶ್ ಯಶ್ಗೆ 10 ಜನದಲ್ಲಿ 5 ಜನ ಡಿಸ್ಲೈಕ್ ಮಾಡೋರೇ ಇರ್ಬೋದು, ನೆಗೆಟಿವ್ ಆಗಿ ಮಾತಾಡೋರೇ ಇರ್ಬೋದು, ಬಟ್ 5 ಜನ ಸಂಪಾದಿಸಿದ್ದೀನಲ್ಲ ಅವರು ನನಗೆ ತುಂಬ ಪಾಸಿಟಿವ್ ಒಂದು ಪ್ರಶಂಸೆನ ನಂಗೆ ಕೊಡ್ತಾರೆ, ಪಾಸಿಟಿವ್ ರೆಸ್ಪಾನ್ಸ್ ನನಗೆ ಕೊಡ್ತಾರೆ, ಹುರಿದುಂಬಿಸ್ತಾರೆ ನನ್ನ, ಮಾಡಿ ಬ್ರೋ ಅಂತ. ಸೊ ಅಷ್ಟು ಜನ ಇದ್ರಲ್ಲ ಸಾಕು. ಸೊ ಆದ್ದರಿಂದ ದಯವಿಟ್ಟು ನೀವು ಏನೇ ಒಂದು ಯೂಟ್ಯೂಬ್ ಬಂದಿದ್ದೀರಾ, ಏನೋ ಒಂದು ವೀಡಿಯೋ ಮಾಡ್ತಾಯಿದ್ದೀರಾ, ಯಾರು ಇನ್ಸ್ಪೈರ್ ಮಾಡಿದ್ದಾರೆ ಅಂತಂದರೆ ಅವ್ರು ಯಾರು ಇನ್ಸ್ಪೈರ್ ಮಾಡಿರೋ ಅವ್ರ ಹೆಸರು ಹೇಳಿ, ಓಕೆನಾ. ಏನೂ ಆಗಲ್ಲ, ಅವ್ರು 0 ಸಬ್ಸ್ಕ್ರೈಬರ್ಸ್ ಇದ್ರೂ ಪರವಾಗಿಲ್ಲ, ಅವ್ರು ಇನ್ಸ್ಪೈರ್ ಮಾಡಿದ್ರೆ ಹೇಳಿ, ಓಕೆನಾ. ಅಲ್ಲಿ ನೀವೇನಾದರೂ ಸುಳ್ಳು ಹೇಳ್ಕೊಂಡು ನೀವು ಮಾಡಿದ್ರೆ ದಯವಿಟ್ಟು ನೀವು ಉದ್ಧಾರ ಆಗಲ್ಲ, ಯೂಟ್ಯೂಬಲ್ಲಂತೂ ಉದ್ಧಾರ ಆಗಲ್ಲ, ಹೊರಗಡೆನೂ ಅಷ್ಟೇ, ಜೀವನದಲ್ಲೂ ಅಷ್ಟೇ. ನೀವೇನಾದರೂ ಸುಳ್ಳು ಹೇಳ್ಕೊಂಡು ಓಡಾಡ್ತೀರಾ ಅದು ಇದು ಅಂತಂದರೆ ಅಲ್ಲೂ ಕೂಡ ಉದ್ಧಾರ ಆಗಲ್ಲ. ಸೊ ಉದ್ಧಾರ ಆಗುವಂಥ ಕೆಲಸಗಳನ್ನ ಮಾಡಿ. ಸೊ ಇನ್ನೇನಿಲ್ಲ, ಸೊ ಈ ಒಂದು ವಿಡಿಯೋ ಯೂಟ್ಯೂಬರ್ಸ್ಗೆ ಎಲ್ರಿಗೂ ತಲುಪಬೇಕು ಅಂತಲೇ ಲಕ್ಕಿ ಲಿಕೇಶ್ ಯಶಲ್ಲಿ ಅಪ್ಲೋಡ್ ಮಾಡಿದ್ದು. ಸೊ ನೀವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಾ. ಸೊ ಅದರಿಂದ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನನ್ನ ಮಾತು ಹೇಗನ್ನಿಸ್ತು, ನಿಜನ ಸುಳ್ಳ ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಮತ್ತೆ ಸಿಗ್ತೀನಿ, ಎಲ್ರಿಗೂ ಬೈ, ಜೈ ಹಿಂದ್, ವಂದೇ ಮಾತರಂ.